ಒಂದು ಸೆಮಿಫೈನಲ್ಸ್ಗೆ ಈ ತರದ ಒಂದು ಪರ್ಫಾರ್ಮೆನ್ಸ್ ಬೇಕು ಅಂತ ನಾವೇನ್ ಭಾವಿಸಿದ್ವೋ ಅದನ್ನ ನೀನ್ ಕೊಟ್ಟಿದ್ದೆ. ದಟ್ಸ್ ದ ಸೂರ್ಯ ಚಂದ್ರರೇ ನಿನ್ನ ಕಣ್ಗಳು ಗಿರಿ ಶೃಂಗವೇ ನಿನ್ನ ಅಂಗವೋ ದಿಕ್ಪಾಲಕರೇ ನಿನ್ನ ಕಾಲ್ಗಳು ಮಿಂಚು ಸಿಡಿಲು ನಿನ್ನ ವೇಗವೋ ಜೀವ ಜೀವದಲ್ಲಿ ಬೆರೆತು ಹೋದ ಭಾವ ಭಾವದಲ್ಲಿ ಕರಗಿ ಹೋದ ಜೀವಾಶ್ವವೇ ನೂರಾದಯ ಪ್ರಾಣಾಶ್ವವೇ ಮರೆಯಾದಯ ದಿಟ್ಟ ಹೆಜ್ಜೆ ಇಟ್ಟು ಯಜ್ಞ ದೀಕ್ಷೆ ತೊಟ್ಟು ನಡೆಸುವೆ ಅಶ್ವಮೇಧ. ಸಾರೆಗಮಪ ಸೀಸನ್ 21ರ 4ನೇ ಫೈನಲಿಸ್ಟ್ ಬಾಳು ಬೆಳಗುಂದೆ. ಹೃದಯ ಸಮುದ್ರ ಕಲಕಿ ಹೊತ್ತಿದ ದ್ವೇಷದ ಬೆಂಕಿ ರೋಷಾಗ್ನಿ ಜ್ವಾಲೆ ಹುರಿದುರಿದು ದುಷ್ಟ ಸಂಹಾರಕ್ಕೆ ಸತ್ಯ ಝೀಂಕಾರಕ್ಕೆ ಪ್ರಾಣ ಒತ್ತೆ ಬಾಳು ಕಂಗ್ರಾಚುಲೇಷನ್. ಥ್ಯಾಂಕ್ ಯು ಅಕ್ಕ. ಇಲ್ಲ, ಇಲ್ಲಿ ಇನ್ನೊಂದು ಬಹುಮುಖ್ಯವಾದಂತಹ ವಿಷಯ, ನಾವು ಈ ಸೆಲೆಕ್ಷನ್ಗೆ ಒಂದು ಸಣ್ಣ ಪಾತ್ರವನ್ನು ವಹಿಸಿದ್ರೆ ದೊಡ್ಡ ಪಾತ್ರವನ್ನು ವಹಿಸಿರೋದು ನಮ್ಮ ಕರ್ನಾಟಕದ ಜನತೆ ವೋಟ್ಸ್ ಮೂಲಕ. ಬಿಪಿ ಸರ್ ಹೇಳ್ದಂಗೆ ಇವತ್ತು ಆಡಿಯನ್ಸ್ ಅವರ ವೋಟಿಂಗ್ ಯಾವ ಪ್ರಮಾಣದಲ್ಲಿದೆ ಅಂತ ಅಂದ್ರೆ, ನಿಜ ಹೇಳ್ಬೇಕಂದ್ರೆ ಕಳೆದ 3 ಸೀಸನ್ಗಳಲ್ಲಿ ಹನುಮಂತ ಆದ ನಂತರ ಯಾರಾದ್ರೂ ಅತಿ ಹೆಚ್ಚು ವೋಟ್ಗಳನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಜನರಿಂದ ದಟ್ ಇಸ್ ಬಾಳು ಬೆಳಗುಂದೆ. ಸೊ ಈ ಕ್ಷಣ ನಿಮ್ಮ ಮೆಂಟರ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಹೇಮಿಜಿ, ನಮ್ಮ ಪ್ರೇಮಿಜಿ. ಪರಿಶ್ರಮ ಹಾಕಿ ಜೀವನ, ಇಷ್ಟು ಕ್ರೆಡಿಟ್ ಅವನಿಗೆ ಸಲ್ಲ. ನಮ್ಮ ಪಾತ್ರ ಏನಾದ್ರು ಬರೀ ಹೇಳ್ದಂಗೆ ಗೈಡ್ ಮಾಡೋದಷ್ಟೇ. ಅವನು ಪರಿಶ್ರಮ ಪಟ್ಟಿದ್ದಾನೆ, ನಾವು ಹೇಳ್ಕೊಡೋದು ದೊಡ್ಡದಲ್ಲ. ಆಗ್ಲೇ ಎಲ್ಲ ಜಡ್ಜಸ್ ಹೇಳಿದಾಗೆ ಅವನು ಕಲಿತಿದ್ದಾನೆ. ಕ್ರೆಡಿಟ್ ಶುಡ್ ಬಿ ಗಿವನ್ ಟು ಬಾಳು. ಆಲ್ ದಿ ಬೆಸ್ಟ್ ಬಾಳು, ನಿನಗೆ ಶುಭವಾಗಲಿ. ಆಲ್ ದಿ ಬೆಸ್ಟ್ ಫಾರ್ ಆಲ್. ಬಯಸಿದ ಬಾಗಿಲು ತೆಗೆಯೋಣ.